ಮೆಟ್ರೋ ಪ್ರಯಾಣ ದುಬಾರಿ ಆಗಿರುವಂತಹ ಸುದ್ದಿ. ಮೆಟ್ರೋ ರೈಲು ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. 40% 50% ಟಿಕೆಟ್ ದರ ಏರಿಕೆ ಆಗಿದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬಂದಿದೆ. 8 ವರ್ಷ ಆದ್ಮೇಲೆ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿರೋದು. ಬಟ್ ಏಕಾಏಕಿ 40% 50% ಟಿಕೆಟ್ ದರ ಏರಿಕೆ ಮಾಡಿಬಿಟ್ರೆ ಜನರಿಗೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ರಜಾ ದಿನಗಳಲ್ಲಿ 10% ರಿಯಾಯಿತಿ ಇರುತ್ತೆ ಅಂತ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಅಂದ್ರೆ ಪ್ರತಿನಿತ್ಯ ಓಡಾಡುವಾಗ 40% 50% ಹೆಚ್ಚುವರಿಯಾಗಿ ಇವರು ಟಿಕೆಟ್ ದರವನ್ನ ಜಾಸ್ತಿ ಮಾಡಿರೋದ್ರಿಂದ ಸಹಜವಾಗಿ ಜನ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 8 ವರ್ಷದಿಂದ ಟಿಕೆಟ್ ದರ ಏರಿಕೆ ಮಾಡಿರಲಿಲ್ಲ, ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿರಲಿಲ್ಲ. ರೀಸೆಂಟ್ ಆಗಿ ಅಂದ್ರೆ 2025ರಲ್ಲಿ ಗಾಯದ ಮೇಲೆ ಬರೆ ಅನ್ನೋ ರೀತಿಯಲ್ಲಿ ಮೊನ್ನೆ ತಾನೇ ಈಗ ಸಾರಿಗೆ ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿದ್ರು. ಈಗ ಮೆಟ್ರೋ ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸಹಜವಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೇಮ್ ಎಲ್ಷನಲ್ಲಿ ಸಿಸ್ಟರ್ಸ್ ಇಬ್ರು 1 to double ಆಗಿದೆ. 1 to double 30 to 35 ಇತ್ತು, ಇವಾಗ 60 ಆಗಿದೆ. ಓಕೆ, ನೀವು ಹೆಂಗೆ ಅನಾಲಿಸಿಸ್ ಮಾಡ್ತೀರಾ ಈ ಒಂದು ಫೇರ್ ಹೈಕ್ ನ? ಲೈಕ್ ಅಂದ್ರೆ ಇವಾಗ ಬಸ್ಸಲ್ಲೂ ಹೈಕ್ ಮಾಡಿದ್ದಾರೆ. ಆ ಅಮೌಂಟ್ ಗರ್ಲ್ಸ್ಗೆ ಫ್ರೀ ಮಾಡಿದ್ದಾರೆ, ಅದಕ್ಕೆ ಡಬಲ್ ರೇಟ್. ಅಂದ್ರೆ ಬಾಯ್ಸ್ಗೂ ಮಾಡಿದ್ದಾರೆ ಡಬಲ್ ರೇಟ್. ಅಲ್ಲಿಂದ ಅಲ್ಲಿಗೆ ಟ್ಯಾಲಿ ಮಾಡ್ಕೋತಿದ್ದಾರೆ. ಇವಾಗ ಈ ಮೆಟ್ರೋದಲ್ಲೂ ಹಂಗೆ ಟ್ಯಾಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಮತ್ತೊಂದ್ ಕೈಯಲ್ಲಿ ಇಸ್ಕೋತಾ ಇದ್ದಾರೆ. ನಾವೇನು ಬಸ್ಗೆ ಫ್ರೀ ಕೊಡಿ ಅಂತ ನಾವು ಹೇಳಿಲ್ಲ ಅಲ್ವಾ, ಲೈಕ್ CM ಅವರೆಲ್ಲ. ಸೊ ಅವರೇ ಮಾಡಿದ್ದಾರೆ. ಮತ್ತೆ ಇಲ್ಲಿಂದ ಡಬಲ್ ಅಲ್ಲಿ ಕೊಟ್ಟು ಅಲ್ಲಿ ಇಸ್ಕೋತಿದ್ದಾರೆ, ನಾವೇನು ಹೇಳಿಲ್ಲ ಅಲ್ವಾ ಅಂತ ಅಷ್ಟೇ. ತುಂಬಾನೇ ಕಷ್ಟ ಇದೆ ಸರ್. ಮೊದಲು 25 ಇತ್ತು, ಇವಾಗ 40 ರೂಪಾಯಿ ಆಗಿದೆ. ರಾತ್ರಿಯಿಂದ ಅಂದ್ರು ನಮಗೂ ಒಂಥರ ಶಾಕ್ ಆಯಿತು. ಈ ಮೆಜೆಸ್ಟಿಕ್ಗೆ 40 ರೂಪಾಯಿ ಅಂದರೆ ನಾಯಿಂಡಳ್ಳಿಯಿಂದ, ಇನ್ನು ಬೈಪ್ನಳ್ಳಿಗೆ ಎಷ್ಟು ಅಂತ ನಾವು ಲೆಕ್ಕ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಈ ತರ ಫೇರ್ ದರ ಏರಿಕೆ ಆಗಿ ಕಾರಣದಿಂದಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹೊರತೆ ಯಾವ ತರ? ಅದೇ ಹೇಳ್ಕೊಂಡ್ ಬರ್ತಾ ಇದೀವಿ ಸರ್. ಇವಾಗ ನಾವು ನಮ್ಮ ಮನೆಯವರು ಇಲ್ಲ ಇನ್ಮೇಲಿಂದ ಬಸ್ಗೆ ಹೋಗ್ಬೋದು, ಸುಮ್ಮನೆ ಮೆಟ್ರೋಗೆ ಜಾಸ್ತಿ ಆಯ್ತು ಅಂತ. ಅಂದ್ರೆ ರಶ್ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತಲ್ಲ ಮೆಟ್ರೋ. ಹೌದು ಸರ್. ನಿಮ್ಗೆ ಮೆಟ್ರೋ ದರ ಏರಿಕೆಗೆ ನೀವು ಒಪ್ಪಿಗೆ ಇದೆಯಾ? ಇಲ್ಲ ಸರ್. ಇಲ್ಲ ಸರ್. ನೋಡ್ತೀರಾ ಈ ತರ ಫೇರ್ ಹೈಕ್ ಮಾಡಿರೋ ಕಾರಣದಿಂದಾಗಿ? ನಾವು ಇವಾಗ ಲೇಡೀಸ್ಗೆ ಫ್ರೀ ಇದೆ, ನಮಗೆ ಮಂತ್ಲಿ ಪಾಸ್ ಬೇರೆ ತೊಗೊಂಡಿದ್ದೀನಿ. ನಾವು BTS ಉಪಯೋಗಿಸೋದೇ ಓಕೆ ಅಂತ ಅನಿಸ್ತಾ ಇದೆ. ಅದೇ ಇವಾಗ ಕರ್ನಾಟಕದಲ್ಲಿ ಇವಾಗ ಬಜೆಟ್ ಇನ್ನೂ ಆಗಿಲ್ವಲ್ಲ, ಅದಾದಮೇಲೆ ನಾವು ಏನನ್ನೋದು ಲೈಫ್ ಮಾಡೋದು ಮೆಟ್ರೋ. ಇಲ್ಲಾಂದರೆ BTS ಲೈಫ್ ಮಾಡೋದು. ಅದು ಬಜೆಟ್ ಇನ್ನೂ ಮಾಡಿಲ್ವಲ್ಲ, ಅದು ನೋಡಿಕೊಂಡು ಲೈಕ್ ತುಂಬ ಕಷ್ಟ ಇದೆ. ಜಾಸ್ತಿ ಪ್ರೈಸ್ ಅಲ್ವಾ, ಏಕೆಂದರೆ ಟ್ರಾಫಿಕ್ ಇದೆ. ಸೊ ಎವ್ರಿ ಒನ್ ಚೂಸ್ ದಿಸ್ ಮೆಟ್ರೋ, ಬಟ್ ಕಾಸ್ಟ್ ಅಂಡ್ ಆಲ್ ಹೈನು. ಸೊ ಸ್ವಲ್ಪ ಕಡಿಮೆ ಮಾಡಿದ್ರೆ ಯೂಸ್ ಆಗುತ್ತೆ ಕಾಮನ್ ಪೀಪಲ್. ನಾವು ಎಲ್ಲಿಂದ ಬರ್ತಿದ್ದೀರಾ? ಎಲ್ಸಿನಲ್ಲಿ. ಎಷ್ಟು ಟಿಕೆಟ್ ಕೊಟ್ರಿ? 60 ರೂಪೀಸ್. ಈ ಹಿಂದೆ ಎಷ್ಟು ಕೊಡ್ತಿದ್ರಿ? 30 ರೂಪೀಸ್. ಅಂದ್ರೆ ಡಬಲ್. 1 to double. ಡಬಲ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಫಸ್ಟ್ ಆಫ್ ಆಲ್, ಪ್ರಯಾಣಿಕರಿಗೆ ಮಾಹಿತಿ ಇತ್ತ ಇವತ್ತು, ಅಥವಾ ಟಿಕೆಟ್ ಖರೀದಿ ಮಾಡೋ ಸಂದರ್ಭದಲ್ಲಿ ಇವತ್ತು ಏಕಾಏಕಿ 40 to 50% ಜಾಸ್ತಿ ಆಗಿದೆ ಅಂತ ಅವರ ಅರಿವಿಗೆ ಬರ್ತಾ ಇದೆಯಾ? ಒಟ್ಟಿನಲ್ಲಿ ಜನ ಅಭಿಪ್ರಾಯ ಯಾವ ತರ ವ್ಯಕ್ತಪಡಿಸ್ತಾ ಇದ್ದಾರೆ? 8 ವರ್ಷ ಆದ್ಮೇಲೂ ಏಕಾಏಕಿ ಇಷ್ಟೊಂದು ಮಟ್ಟದಲ್ಲಿ ದಿಢೀರ್ ಅಂತ ಏರಿಕೆ ಆಗಿರೋದ್ರಿಂದ ಶರ್ಮಿತಾ, ಖಂಡಿತವಾಗ್ಲೂ ಕೂಡ ಜನರಿಗೆ ಈ ಒಂದು ಏನು ಮೆಟ್ರೋ ದರದ ಏರಿಕೆ ಕುರಿತು ಅರಿವು ಜೊತೆಗೆ ಮಾಹಿತಿ ಕಡಿಮೆನೇ ಇದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಿರುತ್ತದೆ. ಯಾಕಂದ್ರೆ ನಾನು ಸಾಕಷ್ಟು ಮೆಟ್ರೋ ಪ್ರಯಾಣಿಕರನ್ನ ಮಾತನಾಡಿಸುವ ಸಂದರ್ಭದಲ್ಲಿ ಅವರು ಹೇಳ್ತಿರುವಂತದ್ದು, ನಾವು ಏನು 20 ರೂಪಾಯಿ ಇದೆ ಅಂದ್ಕೊಂಡು ಬಂದಿದ್ವಿ. ನಾರ್ಮಲ್ ಆಗಿ ನಾವು ವಾಟ್ಸ್ಆಪ್ ಅಥವಾ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಾವು ಒಂದು ಬುಕ್ ಮಾಡುವಾಗ 19 ರೂಪಾಯಿ ತೋರಿಸುತ್ತೆ. ಈಗ ಇವತ್ತು ನಾವು ಬುಕ್ ಮಾಡುವ ಸಂದರ್ಭದಲ್ಲಿ ನಮಗೆ 40 ರೂಪಾಯಿಯನ್ನ ತೋರಿಸ್ತಿದೆ ಅನ್ನುವಂಥ ಮಾಹಿತಿಯನ್ನ ಕೂಡ ಜನರು ಕೊಡ್ತಿರುವಂತದ್ದು. ಇದರ ಪ್ರಕಾರವಾಗಿ ನಾವು ನೋಡ್ತಾ ಬಂದ್ರೆ ಜನರಿಗೆ ದರ ಏರಿಕೆ ವಿಚಾರವಾಗಿ ಮಾಹಿತಿ ಕಡಿಮೆನೇ ಇದೆ, ಮಾಹಿತಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ನಾನು ಸದ್ಯಕ್ಕಿರುವಂತದ್ದು ಮೆಟ್ರೋ ಏನು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಕೂಡ ಇವತ್ತು ಸಂಡೇ ಆಗಿರೋ ಕಾರಣದಿಂದಾಗಿ ಅತಿ ವಿರಳ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರುವಂತದ್ದು. ಸದ್ಯಕ್ಕೆ ನಮ್ಮ ಜೊತೆ ಈಗ ಮಾತನಾಡಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದಂತಹ ಒಬ್ರು ವಿದ್ಯಾರ್ಥಿ ಇದ್ದಾರೆ, ಬರೀ ಮಾತಾಡ್ಸೋಣ. ಇವರು ಇವತ್ತು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ. ಇವರಿಗೆ ಕೂಡ ದರ ಏರಿಕೆಯ ಬಗ್ಗೆ ಮಾಹಿತಿ ಇರಲಿ, ಜೊತೆಗೆ ಎಷ್ಟು % ಇವರು ದರವನ್ನು ಕೊಟ್ಟು ಪ್ರಯಾಣವನ್ನು ಮಾಡಿದ್ದಾರೆ ಅನ್ನೋದನ್ನ ಅವರನ್ನು ಕೇಳೋಣ. ಹೇಳಿ ಬ್ರದರ್, ಈಗ ನೀವು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡಿದ್ರಿ, ಎಷ್ಟು ಫೇರ್ ಹೈಕ್ ಆಗಿದೆ, ನೀವೇನು ಅನಿಸಿದೆ? ನಾನು ಕೋನನಕುಂಟೆಯಿಂದ ಲಾಲ್ಬಾಗ್ ಪ್ರಯಾಣ ಮಾಡಿದ್ದೀನಿ. 36 ರೂಪೀಸ್ ತೊಗೊಂಡಿದ್ದಾರೆ. ಮೊದಲೇ 28 ತೊಗೊತಿದ್ರು. ಭಾಳ ಆಗಿದೆ. ಸ್ಟೂಡೆಂಟ್ಸ್ ಭಾಳ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಮಾಡಬೇಕು ಇದಕ್ಕೆ.
ಎಷ್ಟು ಕಷ್ಟ ಆಗುತ್ತೆ? ನೀವು ಒಂದು ಪ್ಲಾನ್ ಅಲ್ಲಿ ಬಂದಿರ್ತೀರಾ, ಈ 16 ರೂಪಾಯಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಅಲ್ಲಿ ಬಂದಿರ್ತೀರಾ, ಇನ್ನು ಉಳಿದಿದ್ದು ನನ್ನ ಪ್ಯಾಕೆಟ್ ಮನಿಗೆ ಅಂತ ಹೇಳಿ ಆ ಒಂದು ಪ್ಲಾನ್ ಇರುತ್ತೆ. ಸಡನ್ ಆಗಿ ಈ ತರ ಏಕಾಏಕಿಯಾಗಿ ದರ ಏರಿಕೆ ಆಗಿರೋದು ನಿಮಗೆ ಮುಂಚೆನೆ ಗೊತ್ತಿತ್ತಾ ಈ ತರ ಫೇರ್ ಹೈಕ್ ಆಗಿದೆ ಅನ್ನೋದು? ಹಾಂ, ಮುಂಚೆ ಗೊತ್ತಿರಲಿಲ್ಲ. ನಿನ್ನೆ ನ್ಯೂಸಲ್ಲಿ ಬಂದಿತ್ತು, ಆಮೇಲೆ ಗೊತ್ತಾಯಿತು. ಇವತ್ತು ಪ್ರಯಾಣ ಮಾಡಿದ್ದಕ್ಕೆ ಭಾಳ ಕಷ್ಟ ಆಗ್ತಿದೆ ಸ್ಟೂಡೆಂಟ್ಸ್ಗೆ. ಭಾಳ ದೂರದಿಂದ ಬರ್ತಾರೆ ಪಾಪ ಬಡವರೆಲ್ಲ, ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ಇದಿಷ್ಟು ಮೆಟ್ರೋದಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಪ್ರಯಾಣಿಕರ ಜೊತೆಗೆ ವಿದ್ಯಾರ್ಥಿಗಳ ಮಾತು. ಈಗಾಗಲೇ ಏನು ಮೆಟ್ರೋ ದರದನ್ನ ಏರಿಕೆ ಮಾಡಿದ್ದಾರೆ, ಇದ್ರ ಬಗ್ಗೆ ನಮಗೆ ಅರಿವಿರಲಿಲ್ಲ. ಒಂದ್ ಕಡೆಯಿಂದಾಗಿ ಅಭಿವೃದ್ಧಿ ಮತ್ತು ನಾನಾ ಕಾರಣಗಳನ್ನ ಕೊಟ್ಟು ಮೆಟ್ರೋ ದರವನ್ನು ಏರಿಕೆ ಮಾಡಲಾಗಿದೆ. ಆದ್ರೆ ಮೆಟ್ರೋ ದರವನ್ನು ಏರಿಕೆ ಮಾಡಿ ಅದು ಕೂಡ 40ರಿಂದ 50% ಏರಿಕೆ ಮಾಡಿ 1 to double ಏರಿಕೆ ಮಾಡಿರುವಂತದ್ದು ಮುಂದೊಂದು ದಿನ ನಾವು ಮೆಟ್ರೋವನ್ನ ಬಳಸಬೇಕಾ ಬೇಡವಾ ಅನ್ನೋದು ಕೂಡ ನಮ್ಮಲ್ಲಿ ಪ್ರಶ್ನೆಯನ್ನ ಮೂಡುವಂತೆ ಮಾಡಿದೆ ಅನ್ನುವಂತ ಮಾತನ್ನ ಪ್ರಯಾಣಿಕರು ಆಡ್ತಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಂಜನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮುಂದಿನ ಸುದ್ದಿ, ಸಿಎಂ ಕನಸಿನ ಯೋಜನೆಗೆ ಗ್ರಹಣ, ಅನ್ನರಾಮಯ್ಯ ಸೈಲೆಂಟ್ ಯಾಕೆ? ಅನುದಾನ ಕೊಡ್ತಾ ಇಲ್ಲ, ಸಂಬಳ ಸಿಗ್ತಾ ಇಲ್ಲ, ಬಡವರಿಗೆ